ರಾಜ್ಯದಲ್ಲಿ ಕೋವಿಡ್ ವಾರ್ ತುಂಬಾ ಜೋರಾಗಿ ನಡೀತಾ ಇದೆ. ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಮೂಢ ಅಸ್ತ್ರವನ್ನ ಬಳಸ್ತಾ ಇದ್ರೆ, ಈಗ ಕಾಂಗ್ರೆಸ್ ಸರ್ಕಾರ ಕೋವಿಡ್ ಅಸ್ತ್ರವನ್ನ ಬಿಜೆಪಿ ನಾಯಕರ ವಿರುದ್ಧ ನೇರವಾಗಿ ಬಳಸ್ತಾ ಇದೆ. ಇವತ್ತು ಕೂಡ ಮತ್ತೆ ಕಾಂಗ್ರೆಸ್ನ ಸಚಿವರು ಈ ಕೋವಿಡ್ ವಿಚಾರವಾಗಿ ಹೊಸ ಆರೋಪಗಳನ್ನ ಮಾಡ್ತಿದ್ದಾರೆ. ಅದರಲ್ಲೂ ಸಚಿವ MB ಪಾಟೀಲ್ ದೊಡ್ಡದೊಂದು ಬಾಂಬ್ ಅನ್ನ ಸಿಡಿಸಿದ್ದು, ಈ ಕೋವಿಡ್ ಹಗರಣದ ದುಡ್ಡನ್ನ ಬಿಜೆಪಿ ಚುನಾವಣೆಗೆ ಬಳಸಿಕೊಂಡಿದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. $7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದಟ್ ಎವಿಡೆನ್ಸ್? ಕರೋನಾದ 2,000 ಕೋಟಿ ಏನಾದರೂ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ? ಬಿಜೆಪಿ ಹೈಕಮಾಂಡ್ಗೆ ಮೂಢ ಹಗರಣವನ್ನ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ರೆ, ಇದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ಕೊರೋನಾ ಹಗರಣವನ್ನೇ ಟಾರ್ಗೆಟ್ ಮಾಡಿ ತನಿಖೆಗೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೈಗೂ ಕೋವಿಡ್ ಹಗರಣದ ತನಿಖಾ ವರದಿ ಸೇರಿದೆ. ಆದರೆ ಕೋವಿಡ್ ತನಿಖೆಯಲ್ಲಿ ಕಾದು ನೋಡುವ ತಂತ್ರಕ್ಕೆ ಸರ್ಕಾರ ಮುಂದಾಗಿದೆ. ವರದಿಯನ್ನ ಪೂರ್ಣ ಪರಿಶೀಲಿಸಿ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಆದರೆ ಈ ಹೊತ್ತಿನಲ್ಲೇ ಕಾಂಗ್ರೆಸ್ ಸಚಿವರೊಬ್ಬರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿ ಎಲೆಕ್ಷನ್ ಫಂಡ್ಗೆ ಬಳಕೆ. ಬಿಜೆಪಿ ವಿರುದ್ಧ ಸಚಿವ MB ಪಾಟೀಲ್ ಹೊಸ ಬಾಂಬ್. ಒಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಹಣವನ್ನ ಲೂಟಿ ಹೊಡೆದು ತೆಲಂಗಾಣ ಎಲೆಕ್ಷನ್ಗೆ ಬಳಸಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಬಿಜೆಪಿ ದಲಿತಾಸ್ತ್ರವನ್ನೇ ಪ್ರಯೋಗಿಸುತ್ತಿದೆ. ಇದೀಗ ಬಿಜೆಪಿಯವರು ಕೋವಿಡ್ನಲ್ಲಿ ಲೂಟಿ ಹೊಡೆದು ಎಲೆಕ್ಷನ್ ಫಂಡ್ ಬಳಸಿದ್ದಾರೆ ಅಂತ ಸಚಿವ MB ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಹೇಳಬೇಕು ಅಂತ ಪ್ರಶ್ನಿಸಿದ್ದಾರೆ. ಕರೋನಾದ 2,000 ಕೋಟಿ ಏನಾದರೂ ಬಿಜೆಪಿ ರಾಜ್ಯ ಏನು ಚುನಾವಣೆಗೆ ಖರ್ಚು ಮಾಡಿದ್ರು ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ? ಬಿಜೆಪಿ ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಬಸ್ಕೊಂಡ್ರ? ಕರೋನಾ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಿದ್ರೆ, ಅವರು ಚುನಾವಣೆ ಮಾಡಿದ್ರ? ಅರ್ಥ ಮಾಡ್ಕೋಬೇಕು ಅವರೆಲ್ಲ. ಅಂಥದ್ರಲ್ಲಿ ಲೂಟಿ ಹೊಡಿತಾರಂದ್ರೆ 2,000 ಕೋಟಿ, 3,000 ಕೋಟಿ, 5,000 ಕೋಟಿ ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಬೇರೆ ಸಾಕ್ಷಿ ಬೇಕಾ? ಯತ್ನಾಳ್ ಅವರು ಹೇಳಿದ್ದಾರೆ ಕೊರೋನಾದಲ್ಲಿ 2,000 ಕೋಟಿ ಮೇಲೆ ಲೂಟಿಯಾಗಿದೆ ಅಂತ. ಸರಿನಾ ಇದು? ಏನಿದನ್ನು ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೋತಾರ? ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆಯುವಂಥದ್ದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿ, ನಾನು ಇವತ್ತು ಮಾತಾಡಲ್ಲ, ಕಾಂಗ್ರೆಸ್ನವರಿಗೆ ದೇವರು ಸದ್ಬುದ್ಧಿ ಕೊಡಲಿ ಅಂತ ಕಾಲೆಳೆದರು. ನೂರಾರು ಕೋಟಿ ಹಗರಣ ಆಗಿರೋದು ಸ್ಪಷ್ಟವಾಗಿದೆ. ಬಿಜೆಪಿ ವಿರುದ್ಧ ಸಚಿವ ಶರಣಪ್ರಕಾಶ್ ಪಾಟೀಲ್ ಆರೋಪ. ಕೊರೋನಾ ವೇಳೆ ಮೇಲ್ನೋಟಕ್ಕೆ ನೂರಾರು ಕೋಟಿ ಹಗರಣ ಆಗಿರೋದು ಸ್ಪಷ್ಟವಾಗಿದೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಈಗಾಗಲೇ ಕೋವಿಡ್ ವರದಿಯನ್ನ ಉನ್ನತ ಅಧಿಕಾರಿಗಳಿಗೆ ಸಿಎಂ ನೀಡಿದ್ದಾರೆ ಎಂದರು. ಜಸ್ಟಿಸ್ ಕುನ್ನಾ ಅವರ ಒಂದು ವರದಿಯನ್ನು, ಇಂಟ್ರಿಮ್ ವರದಿಯನ್ನು ಕೊಟ್ಟಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಒಂದು ಉನ್ನತ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಅದನ್ನು ಒಂದು ಅನಲೈಸ್ ಮಾಡಿ ಅದಕ್ಕೆ ಏನು ಸಜೆಷನ್ಸ್ ಕೊಡ್ಬೋದು ಅನ್ನೋದಕ್ಕೆ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ನೂರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗಿದೆ. ನೋಡಿ, ನಾ ಗೂಬೆ ಕುಂದಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ತಮಗೆಲ್ಲ ಗೊತ್ತಿದೆ ಏನು ಕೋವಿಡ್ ಸಮಯದಲ್ಲಿ ಯಾವ ರೀತಿ ಕೆಲಸ ಆಯಿತು. ನಾನು ಹೇಳಬೇಕಾಗಿಲ್ಲ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಯಾವ ರೀತಿ ಅವಾಗ ಕೆಲಸ ಆಯಿತು ಅಂತ ಗೊತ್ತಿದೆ. ಅದಕ್ಕೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ, ಮಾಡ್ತಾಯಿದ್ದೀವಿ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಇದೆಲ್ಲ ಹಗರಣ ಆಗಿದೆ, ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ವಿ, ಎನ್ಕ್ವೈರಿ ಮಾಡಿಸಿದ್ದೀವಿ. ಆದರೆ ಅಂದು ಆರೋಗ್ಯ ಸಚಿವರಾಗಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೇರೆ ಹೇಳಿಕೆ ಕೊಡ್ತಿದ್ದಾರೆ. ಹಗರಣಕ್ಕೆ ಏನಾದರೂ ದಾಖಲೆ ಇದೆಯಾ? ಕಾಂಗ್ರೆಸ್ನವರೇನು ಸತ್ಯ ಹರಿಶ್ಚಂದ್ರರ ಅಂತ ಕಿಡಿಕಾರಿದ್ದಾರೆ. ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ? ಖರೀದಿ ಮಾಡಿರೋದೇ 7,000 ಅಂದರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದಟ್ ಎವಿಡೆನ್ಸ್? ಇವ್ರಿಗೇನ ದ್ವೇಷ ಸಾಧನೆ ಮಾಡೋಕ್ಕೆ ಬರೋದು? ಎಲ್ಲ ಸತ್ಯ ಹರಿಶ್ಚಂದ್ರ ಸರ್ಕಾರನ ಇದು? ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ, ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳಬೇಕಾಗ್ತದೆ. ನಾನು ಒಟ್ಟಾರೆಯಾಗಿ ಕೊರೋನಾ ಹಗರಣದಲ್ಲಿನ ಹಣವನ್ನೇ ಚುನಾವಣಾ ಫಂಡ್ಗೆ ಬಿಜೆಪಿ ಬಳಸಿದೆ ಅಂತ ಕಾಂಗ್ರೆಸ್ ಹೊಸ ಬಾಂಬ್ ಹಾಕಿದೆ. ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್ TV9